ಆಶೀರ್ವಾದದಿಂದ ನಾವು ಬೊಂಬಾಟ್ ಭೋಜನ ಕಾರ್ಯಕ್ರಮ ಶುರು ಮಾಡಿ 1600 ಎಪಿಸೋಡ್ಗಳನ್ನು ಪೂರೈಸಿದ್ದೀವಿ. ಈಗ 5 ವರ್ಷ ಕಂಪ್ಲೀಟ್ ಆಗಿ 6ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಹಾಗಾಗಿ ಸೀಸನ್ 6 ಲಾಂಚ್ ಮಾಡ್ತಾ ಇದ್ದೀವಿ. ಸೀಸನ್ 6 ಈ ಬರುವ ಸೋಮವಾರ 27ನೇ ತಾರೀಕಿಂದ ಸೀಸನ್ 6 ಲಾಂಚ್ ಆಗ್ತಾ ಇದೆ. ಹಾಗಾಗಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಹಮ್ಮಿಕೊಂಡಿರೋದು. ಹಾಗೆಯೇ ಬೊಂಬಾಟ್ ಭೋಜನದ 4ನೇ ಪುಸ್ತಕವನ್ನು ಇವತ್ತು ಬಿಡುಗಡೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. 3 ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದೀವಿ. ಆ ಪುಸ್ತಕಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಯಾಕೆ ಅಂದರೆ ಎಲ್ಲೂ ಸೇಲೇ ಆಗಲ್ಲ, ಅದು ಮಾರಾಟಕ್ಕೆ ಇಟ್ಟಿಲ್ಲ, ಅದು ಬರೀ ಗಿಫ್ಟ್ ಕೊಡೋಕೆ ಇಟ್ಟಿರೋದು. ಸೊ ಎಲ್ಲೋದ್ರು ನಮಗೊಂದು ಪುಸ್ತಕ ಕೊಡಿ, ನಮಗೊಂದು ಪುಸ್ತಕ ಕೊಡಿ ಅಂತ ಕೇಳ್ತಾನೆ ಇರ್ತಾರೆ, ನಾವು ಕೊಡ್ತಾನೆ ಇರ್ತೀವಿ. ಹಾಗಾಗಿ ಒಂದೊಂದು ವರ್ಷನ್ ಒಂದೊಂದು ಪುಸ್ತಕದ ಹತ್ತತ್ರ 12 ಎಡಿಷನ್ ಆಗಿದೆ. ಸೊ ದಟ್ ಈಸ್ ಆಲ್ಸೋ ಡೂಯಿಂಗ್ ವೆರಿ ವೆಲ್. ಭಾಳ ಜನಕ್ಕೆ ಅದು ಭಾಳ ಪ್ರಿಯವಾದ ಪುಸ್ತಕ ಕೂಡ ಆಗಿದೆ. ಸೊ ಹಾಗಾಗಿ ಒಂದು ಅಡುಗೆ ಪುಸ್ತಕಕ್ಕೆ ಅಷ್ಟು ಮಾನ್ಯತೆ ಸಿಗತ್ತೆ ಅಂತ ನಾನು ನಿಜವಲ್ಲೂ ಅಂದ್ಕೊಂಡಿರಲಿಲ್ಲ. ಸೊ 4ನೇ ಪುಸ್ತಕವನ್ನು ಈಗ ಬಿಡುಗಡೆ ಮಾಡ್ತಾಯಿದ್ದೀವಿ. ಸೊ ಈ ವಿಚಾರದಲ್ಲಿ ಇವತ್ತು ಸೇರಿರೋದು. ಈ ಕಾರ್ಯಕ್ರಮದಲ್ಲಿ ಬಾಲದಿಂದ ಹಿಡಿದು ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ನೋಡಿ, ನಾನು ಎಲ್ಲೇ ಹೋಗಿ ದೇಶ ವಿದೇಶಗಳಲ್ಲಿ ಎಲ್ಲೆಲ್ಲಿ ಕನ್ನಡಿಗರಿದ್ದಾರೋ, ಎಲ್ಲೆಲ್ಲಿ ನಾನು ಕನ್ನಡಿಗರನ್ನ ಭೇಟಿ ಮಾಡಿದ್ದೀನೋ ಅವರೆಲ್ಲರೂ ಕೂಡ ಈ ಬೊಂಬಾಟ್ ಭೋಜನ ಅನ್ನೋ ಒಂದು ಕಾರ್ಯಕ್ರಮವನ್ನು ಬಾಚಿ ತಬ್ಕೊಂಡಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಅಷ್ಟು ಇಷ್ಟಪಡ್ತಾರೆ. ನಾನು ಅಮೇರಿಕಾದಲ್ಲಿ ಮಾಡಿದ್ದೀನಿ, ಶೂಟಿಂಗ್ ಮಾಡಿದ್ದೀನಿ, ಅಮೇರಿಕಾಗೆ ಹೋಗಿದ್ದೀನಿ, ಆಸ್ಟ್ರೇಲಿಯಾಗೆ ಹೋಗಿದ್ದೀನಿ, ಆಫ್ರಿಕಾಗೆ ಹೋಗಿದ್ದೀನಿ. ಅಲ್ಲೆಲ್ಲ ಬೊಂಬಾಟ್ ಭೋಜನ ಶೂಟಿಂಗ್ ಮಾಡ್ಕೊಂಡ್ಬಂದಿದ್ದೀನಿ. ಎಲ್ಲೇ ಹೋದರೂ ಕನ್ನಡಿಗರು ಯಾರಿದ್ದಾರೆ ಅವರೆಲ್ರಿಗೂ ಕೂಡ ಬೊಂಬಾಟ್ ಭೋಜನ ಭಾಳ ಪ್ರಿಯವಾದ ಕಾರ್ಯಕ್ರಮ. ಅದು ನನ್ನ ಸೌಭಾಗ್ಯ. ನಾವು ನಮ್ಮ ಇಡೀ ತಂಡ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ, ಆ ಒಂದು ಕಷ್ಟಕ್ಕೆ ಸಿಕ್ಕಂಥ ಪ್ರತಿಫಲ ನಮ್ಮ ಆಡಿಯನ್ಸಿನ ಪ್ರೀತಿ. ಸೊ ಹಾಗಾಗಿ ಅದೊಂಥರ ಸಂತೋಷ ಕೊಡುವಂಥ ವಿಚಾರ. ನನ್ನ ಕಾರ್ಯಕ್ರಮದಲ್ಲಿ ಭಾಳಷ್ಟು ಹೊಸ ವಿಭಾಗಗಳನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ ಪ್ರತಿ ಸೀಸನ್ಗೆ. ಸೊ ಈ ಸೀಸನ್ಗೂ ಕೂಡ ಒಂದಷ್ಟು ಹೊಸ ಸೆಗ್ಮೆಂಟ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ. ಅದರ ಒಂದು ಝಲಕ್ ನಿಮ್ಗೆ ಈಗಾಗಲೇ ತೋರಿಸಾಯಿತು. ನಾನು ಏನೇ ಕೆಲಸ ಮಾಡಿದ್ರು ನನ್ನ ಜೊತೆಗೆ ಒಂಥರ ಬೆನ್ನೆಲುಬಾಗಿ ನಿಂತಿರೋದು ನನ್ನ ಶ್ರೀಮತಿ ಗೀತಾ ಕೊಡುವ ಅಡ್ವೈಸು, ಗೀತಾ ಕೊಡುವ ಬುದ್ಧಿವಾದ, ನಾನು ತಪ್ಪು ಮಾಡಿದಾಗ ತಿದ್ದೋದು, ಸ್ವಲ್ಪ ಪ್ರತಿಷ್ಠೆ ಮಾಡಿದಾಗ ಬೈಯೋದು, ಎಲ್ಲವೂ ಅವಳೇ. ಸೊ ಅವಳ ಒಂದು ಸಹಕಾರ, ಅವಳ ಒಂದು ಸಹಯೋಗ, ಅವಳ ಸಪೋರ್ಟಿಂದ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾಯಿದೆ. ಆ್ಯಂಡ್ ನನ್ನ ಇಡೀ ತಂಡಕ್ಕೆ ಒಂಥರ ಮಾರ್ಗದರ್ಶಿಯಾಗಿ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲರಿಗೂ ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ. ಹಾಗಾಗಿ ನನ್ನ ಕಾರ್ಯಕ್ರಮದಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದಂಥವ್ರು ಫಸ್ಟ್ ಎಪಿಸೋಡಿಂದ ಇಲ್ಲಿ ತನಕ ಜೊತೆಗೆ ಕೆಲಸ ಮಾಡ್ತಾಯಿದ್ದಾರೆ, ಯಾರೂ ನಮ್ಮನ್ನು ಬಿಟ್ಟು ಹೋಗಿಲ್ಲ. ಅದು ನಿಜವಾಗ್ಲೂ ನನಗೆ ತುಂಬ ಖುಷಿ ಕೊಡುವಂಥ ವಿಚಾರ. ಇಡೀ ತಂಡಕ್ಕೆ ನಾನು ಆಭಾರಿಯಾಗಿದ್ದೇನೆ. ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಸಿಗ್ತಕ್ಕಂಥ ಸಾಂಬಾರನ್ನು ಮನೆಗಳಲ್ಲಿ ನಾವೇ ಮಾಡ್ಕೋತೀವಿ. ಆದರೆ ಇವರು ಹೇಳಿದ ವೆರೈಟಿ ನೆಕ್ಸ್ಟ್ ನಮ್ಮ ಮನೆಯವರು ಮಾಡಿದ್ರು, ಅದರಲ್ಲಿ ಏನೋ ಒಂದು ವೈವಿಧ್ಯ, ಏನೋ ಒಂದು ಹೊಸ ರುಚಿ ಇದ್ದಿದ್ದನ್ನ ನಾನು ಗಮನಿಸಿದೆ. ಮತ್ತು ಅವ್ರು ಹೇಳಿದ ಎಲ್ಲ ಅಡಿಗೆಗಳು ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ಕೆಲವೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ಗೌರಿಯಮ್ಮ ಅವರ ಟಿಪ್ಸ್ ಅಂತೂ ನಮಗೆ ಬಹಳವೇ ಅನುಕೂಲ ಆಗಿದೆ. ಅವ್ರು ಹೇಳಿದ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು. ಮತ್ತು ನನ್ನ ಕೂದಲು ಇವತ್ತು ಹುಲ್ಸಾಗಿ ಇಷ್ಟು ಚೆನ್ನಾಗಿದೆ, ಇದೇನೋದಾದ್ರೆ ಕೂದಲು ಉದುರೋದು ನಿಂತೋಗಿದೆ ಅನ್ನೋದಾದ್ರೆ ಅದು ಗೌರಿಯಮ್ಮ ಅವರೇ ಕಾರಣ. ಚಂದ್ರು ಅವರು ಈ ತರ ಇದಾರೆ ಅನ್ನೋಕೆ ಕೂಡ ಗೌರಿಯಮ್ಮ ಅವರೇ ಕಾರಣ. ಆಯ್ತಾ? ಹೀಗೆ ಅವ್ರು ಕೊಡ್ತಕ್ಕಂಥ ಟಿಪ್ಸ್ ಈಗಲೂ ನಮಗೆ 2 ನಿಮಿಷದಲ್ಲಿ ಇದ್ರೆ ನಾವು ಎಷ್ಟು ಅವ್ರಿಗೆ ಸುಲಭವಾಗಿ ಅವರು ನಮ್ಮನ್ನ ತಲುಪ್ತೀವಿ. ಅವ್ರನ್ನ ಅಂದ್ರೆ ಪ್ರೀತಿಯಿಂದ ಮಾತಾಡಿಸಿ ಎಲ್ಲ ಟಿಪ್ಸು ಕೊಡ್ತಾರೆ. ಇಲ್ಲಿ ಬಿಡಿ, ನಾವೆಲ್ಲ ವಿದೇಶಕ್ಕೆ ಹೋದಾಗ ಗೌರಿಯಮ್ಮ ಅವ್ರಿಗೆ ಒಂದು ಪತ್ರ ಬರೆದಿದ್ದೆ, ಅದನ್ನು ಓದಿದ್ರು, ಅವರು ಟಿಪ್ಸ್ ಕೊಟ್ಟಿದ್ದಾರೆ, ಅದು ವರ್ಕ್ ಆಗ್ತಿದೆ, ಹೋದ್ರೆ ಹೇಳಿ ಇಂತಲ್ಲಿಂದ ಹೇಳಿ ಕಳಿಸ್ತಾರೆ. ಸೊ ಈ ತರದ್ದು ನಮಗೆ ಅನುಭವಕ್ಕೆ ಬರ್ತಾ ಇದೆ. ಮತ್ತು ಪ್ರತಿಯೊಂದು ಸೀಸನ್ ಅಲ್ಲೂ ಒಂದು ವೆರೈಟಿ ಕೊಡ್ತಾ ಇದ್ದಾರೆ. ಎಷ್ಟು ವೆರೈಟಿ ಅಂತಂದ್ರೆ ನನಗೆ ಆಶ್ಚರ್ಯವಾಗುತ್ತೆ. ಬ್ಯೂಟಿ ಟಿಪ್ಸ್ ಕೊಡ್ತಾರೆ, ಹೇರ್ ಸ್ಟೈಲ್ ಕೊಡ್ತಾರೆ, ಮೇಕಪ್ ಸಂಬಂಧಪಟ್ಟಿದ್ದು ಕೊಡ್ತಾರೆ,
ಆಮೇಲೆ ಮನೆ ಡೆಕೋರೇಷನ್ ಬಗ್ಗೆ ಕೊಡ್ತಾರೆ. ಹೀಗೆ ಆರೋಗ್ಯದ ಜೊತೆಗೆ ಹಲವು 10 ವಿಚಾರಗಳನ್ನು ಕೊಡ್ತಾ ಇರ್ತಕ್ಕಂಥ 1600 ಅಂದ್ರೆ ಇದೊಂದು ದೊಡ್ಡ ವಿಕ್ರಮ. ಇದನ್ನು ಸಾಧನೆ ಮಾಡಿರ್ತಕ್ಕಂಥವರು. ಈ ಇನ್ಫ್ಯಾಕ್ಟ್ ಅಡಿಗೆಗೂ ಚಂದ್ರಗೂ ಬಹಳ ಹತ್ತಿರದ ನಂಟಿದೆ. ಹೆಂಗೆ ಅಂದ್ರೆ ಬೆಂಗಳೂರಿಗೆ ದೂರದರ್ಶನ ಪದಾರ್ಪಣೆ ಮಾಡಿದಾಗ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಮೊಟ್ಟ ಮೊದಲ ಅಡಿಗೆಯ ಕಾರ್ಯಕ್ರಮವನ್ನ ಬೆಂಗಳೂರಿನ ದೂರದರ್ಶನ 1988ರಲ್ಲಿ ಫಸ್ಟ್ ಅಡಿಗೆಯನ್ನು ಮಾಡಿದ್ದೇ ಇವರು. ಆ ಕಾರ್ಯಕ್ರಮ ಅದು ಪೈನೀರ್ಸ್ ಇವರು ಅಲ್ಲ. ನಳಪಾಕ ಅಂತ ಅದ್ರ ಹೆಸರು ನೆನಪಿದೆ, ನಳಪಾಕ ಅಂತ. ಸೊ ಅಲ್ಲಿ ಶುರು ಮಾಡಿದ್ದು ಇವತ್ತಿನವರೆಗೂ ಇಲ್ಲ. ಸೌಟೆ ಕೆಳಗಡೆ ಇಟ್ಟಿಲ್ಲ. ಮತ್ತೆ ಗೀತಾ ಹೌದು, ಗೀತಾ ಅವ್ರನ್ನ ಮದುವೆ ಆದ್ರು. ಮದುವೆ ಆದ ಮರುದಿನ ಅವ್ರು ಹೇಳಕ್ ಮುಂಚೆನೆ ಏನಾದ್ರು ಒಂದು ಒಳ್ಳೆ ಅಡಿಗೆ ಮಾಡ್ಬೇಕು ಅಂತ ಮಾಡಿ ಇಟ್ರು. ನೋಡಿ, ಇವ್ರು ತಿನ್ಬಿಟ್ಟು ನಿಮ್ಮಷ್ಟು ಚೆನ್ನಾಗಿ ಅಡಿಗೆ ಮಾಡಕ್ ನಂಗೆ ಬರಲ್ಲ ಅಂದ್ರು. ಆ ಅಡಿಗೆ ಮಾಡೋದು ಇವ್ರು ನಿಲ್ಸಿದ್ರು, ಇವ್ರು ಮುಂದುವರ್ಸಿದ್ರು. ಇದು ಕೂಡ ಸತ್ಯ. ನೋಡಿ, ಒಪ್ಕೋತಾ ಇದ್ದಾರೆ. ಸತ್ಯವನ್ನು ಯಾರು ಅಲ್ಗಡಿಯಕ್ ಆಗಲ್ಲ ಸರ್. ಹೀಗಾಗಿ ಆದ್ರೆ ಈಗ ಮೊನ್ನೆ ನಾನು ಇದಕ್ಕೆ ಹೋಗಿದೆ, ಅಕ್ಕ ಸಮ್ಮೇಳನ ವಾಷಿಂಗ್ಟನ್ ನಲ್ಲಿ ನಡೆದಾಗ ಅಲ್ಲಿ ಕೊಟ್ಟಿದ್ದು ಇವ್ರದೇ ಸಬ್ಜೆಕ್ಟು, ಅಡಿಗೆ ಯಾರು ಚೆನ್ನಾಗಿ ಮಾಡ್ತಾರೆ, ಗಂಡಸರು ಅಥವಾ ಹೆಂಗಸರು ಅಂತ. ಏನಂತ ಹೇಳೋದು? ನಾ ಹೇಳಿದೆ ಗಂಡಸರೇ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅಂತ. ಹೆಂಗೆ ಅಂತ ಕೇಳಿದ್ರು. ನೀವು ಭೀಮ ಪಾಕ ಕೇಳಿದ್ದೀರಾ, ನಳಪಾಕ ಕೇಳಿದ್ದೀರಾ, ಆದ್ರೆ ದಮಯಂತಿ ಪಾಕ ಎಲ್ಲೂ ಇಲ್ಲ, ಹಿಡಂಬಿ ಪಾಕ ಇಲ್ಲವೇ ಇಲ್ಲ. ಆದ್ರಿಂದ ಗಂಡಸರೇ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅಂದಾಗ ಅಲ್ಲಿದ್ದ ಲೇಡೀಸ್ ಎಲ್ಲ ಅಂತ ಗಲಾಟೆ ಮಾಡಿ ಶುರು ಮಾಡ್ಬಿಟ್ರು. ಹಾಗೆ ಹೇಳಿದೆ, ಮಾಸ್ಸಿಗೆ ಕುಕಿಂಗ್ ಮಾಡಬೇಕಾದ್ರೆ ಗಂಡಸರೇ ಸರಿ. ಯಾಕೆಂದ್ರೆ ಅಷ್ಟು ಎತ್ತರದ ಕೊಳಗವನ್ನ ಒಲೆಯಿಂದ ಇಳಿಸೋದು, ಅಡಿಗೆ ಮಾಡೋದು ಕೇವಲ ಗಂಡಸ ಕೈಲಿ ಸಾಧ್ಯ. ಮಾಸ್ ಕುಕಿಂಗ್ಗೆ ಗಂಡಸರು ಸರಿ, ಕ್ಲಾಸ್ ಕುಕಿಂಗ್ಗೆ ಹೆಂಗಸರು ಸರಿ ಎಂದಾಗ ಹೆಂಗಸರು ಎದ್ದು ನಿಂತು ಚಪ್ಪಾಳೆ ಹೊಡೆದ್ರು. ಯಾಕಂದ್ರೆ ಅಮ್ಮನ ಅಡಿಗೆ ಮುಂದೆ ಬೇರೆ ಯಾವುದೂ ಇಲ್ಲ. ನೀವು ಒಪ್ಪಿದ್ದೀರಾ, ನಾನು ಒಪ್ಪಿದ್ದೀನಿ. ಈ ಜಗತ್ತಿಗೆ ಮನುಷ್ಯನಾಗಲಿ ಪ್ರಾಣಿಯಾಗಲಿ ಪದಾರ್ಪಣೆ ಮಾಡಿದಾಗ ಬಂದಾಗ ಮೊದಲ ತುತ್ತು ಸಿಗ್ತಕ್ಕಂಥದ್ದು ಅಮ್ಮನಿಂದ. ಅಮ್ಮ ಕೊಡ್ತಕ್ಕಂಥ ತುತ್ತಿನಿಂದ ಶುರು ಆಗುತ್ತೆ. ಅದು ಎಲ್ಲಕ್ಕಿಂತ ಶ್ರೇಷ್ಠವಾದ ನಿಜ. ಆದ್ರೆ ಅಂತಹ ಅಡಿಗೆಗಳನ್ನ, ವೆರೈಟಿಗಳನ್ನ, ಒಂದು ಉಪ್ಪಿಟ್ಟು ಅಂದ್ರೆ ಅದರಲ್ಲಿ ಒಂದು 50 ವೆರೈಟೀಸ್ ಇರುತ್ತೆ. ಆಶ್ಚರ್ಯ. ನಾನು ಲಂಡನ್ ನಲ್ಲಿ ಒಂದ್ಸಲ ಬ್ರೆಡ್ ಅಂದ್ರೆ ಬ್ರೆಡ್ ಅಲ್ಲಿ 30 ವೆರೈಟಿ ಇದೆ, ಅಲ್ಲಿ ಗೊತ್ತೇ ಇಲ್ಲ. ಎಸ್ಕಿಮೋ ಜನಗಳು ಅಲ್ಲಿ ಹೋಗಿ ಐಸ್ ಅಲ್ಲಿ 50 ವೆರೈಟಿ ಇದೆಯಾ ಅಂತ ಗೊತ್ತಿಲ್ಲ ನಮ್ಗದು. ಹೀಗೆ ಒಂದು ಉಪ್ಪಿಟ್ಟಲ್ಲಿ ಇಷ್ಟು ವೆರೈಟಿ. ಒಂದು ಸಾರು, ಇವ್ರ ಸಾರಂತೂ ಅದು ಬರೀ ಸಾರಲ್ಲ, ಅದೊಂದು ಔಷಧೀಯವಾದ ಒಂದು ಟಾನಿಕ್ ಅಂತ ನಾನು ಭಾವಿಸಿದ್ದೀನಿ. ಎಷ್ಟೋ ಕಾಯಿಲೆಗಳಿಗೆ ವಾಸಿ ಆಗ್ತಕ್ಕಂಥ ಸಾಂಬಾರ ಪದಾರ್ಥಗಳನ್ನ ಹಾಕಿದ್ದಾರೆ. ಇವರ ಸಾರು ನೋಡಿ, ಚಂದ್ರು ಮಾಡ್ತಕ್ಕಂಥ ವಿಶೇಷವಾದ ಸಾರು ನೋಡಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಹಾಡನ್ನು ಕೂಡ ಕಟ್ಟಿದ್ದಾರೆ. ಸಾರೇ ಜಹಾಸೆ ಅಚ್ಚ, ಸಾರೇ ಜಹಾಸೆ ಅಚ್ಚ ಅಂತಕ್ಕಂಥದ್ದು ಕೂಡ ಚಂದ್ರು ಸಾರ್ ಅನ್ವಯಿಸುತ್ತೆ ಅಂತ ಈ ಟೈಮಲ್ಲಿ ಹೇಳ್ತಾ ಇದ್ದೀನಿ. 1600 ನಾನು ಚಾನಲ್ನ ಮುಕ್ತವಾಗಿ ನಾನು ಅಭಿನಂದಿಸ್ತಾ ಇದ್ದೀನಿ. ಯಾಕೆಂದ್ರೆ 1600 ಎಪಿಸೋಡ್ ಮಾಡಕ್ಕೆ ಚಾನಲ್ ಅವರು ಅವಕಾಶ ಕೊಟ್ಟರು. ಅದು ಬಹಳ ಮುಖ್ಯ ಆಗುತ್ತೆ. ಕೆಲವು ಸಲ ಚೆನ್ನಾಗಿರೋವಾಗಲೇ ಈ ಥಿಯೇಟರ್ ಇಂದ ಸಿನಿಮಾ ತೆಗೆದು ಬಿಡ್ತಾರೆ, ಚೆನ್ನಾಗಿ ಓಡ್ತಿರೋವಾಗ ತೆಗೆದು ಬಿಡ್ತಾರೆ ಆಚೆ. ಸೊ ಇಂಥದ್ದು ಜೀವನದಲ್ಲಿ ನಡೆಯುವಾಗ 1600 ದಾಟಿದೆ ಅಂದ್ರೆ ಮತ್ತೆ ಮುನ್ನುಗ್ಗಿ ಅಂತ ಹೇಳಿದ್ರು. ಹೊಸ ವೆರೈಟಿ, ಹೊಸ ವಿಷಯ, ಹೊಸ ಸೆಗ್ಮೆಂಟ್ಸ್ ಇಟ್ಕೊಂಡು ಈಗ 6ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇದ್ದಾರೆ. ಇದೊಂದು ರಾಷ್ಟ್ರೀಯ ದಾಖಲೆ ಆಗಿದೆ. ಅವರ ದಾಖಲೆಯನ್ನು ಅವರೇ ಈಗ ಮರಿಬೇಕಾಗತ್ತೆ. ಯಾಕಂದ್ರೆ ಇಲ್ಲಿವರೆಗೆ ಬಂದವರು ಬೇರೆ ಯಾರು ಇಲ್ಲ ಅಂತ ಹೇಳ್ತಾ, ಈ ಪುಸ್ತಕ 4ನೇ ಪುಸ್ತಕ ಬಹಳ ಬಣ್ಣವಾಗಿ ಆಕರ್ಷವಾಗಿರ್ತಕ್ಕಂಥ ಪುಸ್ತಕಗಳು 1, 2, 3 ಆಗಿದೆ. ಇವತ್ತು 4ನೇ ಪುಸ್ತಕದ ಬಿಡುಗಡೆ ಇದೆ. ಪ್ರತಿ ಸಲ ಮುನ್ನುಡಿ ಬರೆಯುವಂತಹ ಭಾಗ್ಯ ನನ್ನದೇ ಆಗಿರುತ್ತೆ. ಇವತ್ತಿನ ಪುಸ್ತಕ ಕೂಡ ಇವತ್ತು ಬಿಡುಗಡೆ ಆಗ್ತಾ ಇದೆ. ಚಾನಲ್ ಅವರು ಸಹ ಬಂದಿದ್ದಾರೆ. ಗೌರಿಯಮ್ಮ ಅವರಿಗೆ ವಿಶೇಷವಾಗಿ ನಾನು ವಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಏಕೆಂದ್ರೆ ಅವರು ಕೊಡ್ತಕ್ಕಂಥ ಟಿಪ್ಸ್ ಇದೆಯಲ್ಲ, ದಟ್ ಇಸ್ ಸಮಥಿಂಗ್ ವಂಡರ್ಫುಲ್. ನಮ್ಮ ಅಡಿಗೆ ಮನೆಯಲ್ಲಿರ್ತಕ್ಕಂತಹ ಐಟಮ್ಸೇ ತಗೊಂಡು ನಮ್ಗೆ ಆರೋಗ್ಯವನ್ನು ದಯಪಾಲಿಸ್ತಾ ಇದ್ದಾರೆ ಅವರು. ಅವ್ರಿಗೆ ವಂದಿಸ್ತಾ ಮತ್ತು ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಪತ್ರಿಕಾಕರ್ತರಿಗೆ ತಲೆವಾಗಿ ವಂದಿಸ್ತಾ ಮಾತು ಮುಗಿಸ್ತೀನಿ. ನಮಸ್ಕಾರ.